ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ಒಂದು ಪುಟ್ಟ ಕೆರೆ ಇರುತ್ತೆ. ಆ ಕೆರೆಯಲ್ಲಿ ಹತ್ತಾರು ಮೀನುಗಳು ಸುಖವಾಗಿ ಸಂತೋಷವಾಗಿ ಒಟ್ಟಿಗೆ ಇರುತ್ತೆ. ಆದರೆ ಕಾಲ ಹೀಗೆ ಇರೋದಿಲ್ಲ. ಸ್ವಲ್ಪ ದಿನ ಕಳೆದ ನಂತರ ಆ ಕೆರೆ ಒಣಗ್ತಾ ಬರುತ್ತೆ. ಒಣಗ್ತಾ ಒಣಗ್ತಾ ನೀರು ತುಂಬ ಕಮ್ಮಿ ಆಗೋದಕ್ಕೆ ಶುರು ಆಗುತ್ತೆ. ಆಗ ಅಲ್ಲಿರೋ ದೊಡ್ಡ ಮೀನುಗಳು ಹಾಗೂ ಹಿರಿಯ ಮೀನುಗಳು, ಇಲ್ಲ ನಾವೆಲ್ಲ ಈಗ ಸತ್ತು ಹೋಗ್ಬಿಡ್ತೀವಿ, ಯಾಕೆ ಅಂದರೆ ನೀರು ಕಮ್ಮಿ ಆಗ್ತಾ ಇದೆ ಅಂತ ಅಳೋದಕ್ಕೆ ಶುರು ಮಾಡುತ್ತೆ. ಆಗ ಆ ದೊಡ್ಡ ಮೀನುಗಳ ಮಧ್ಯೆ ಒಂದು ಪುಟ್ಟ ಮೀನು ಇರುತ್ತೆ. ಅದು ಹೇಳುತ್ತೆ, ಇಲ್ಲ ಇಲ್ಲ ಇವತ್ತೆಲ್ಲ ನಾಳೆ ಮಳೆ ಬರುತ್ತೆ, ನಾವೆಲ್ಲ ಚೆನ್ನಾಗಿರ್ತೀವಿ ಅಂತ ಹೇಳೋದಕ್ಕೆ ಶುರು ಮಾಡುತ್ತೆ. ಅದ್ರ ಮಾತು ಕೇಳಿ ಎಲ್ಲ ಮೀನುಗಳು ಜೋರಾಗಿ ನಗೋದಕ್ಕೆ ಶುರು ಮಾಡುತ್ತೆ. ಅಯ್ಯೋ ನೀನಿನ್ನೂ ಚಿಕ್ಕವನು, ನಿನಗೇನು ಎಕ್ಸ್ಪೀರಿಯೆನ್ಸ್ ಇದೆ, ನಮಗೆಲ್ಲ ಎಕ್ಸ್ಪೀರಿಯೆನ್ಸ್ ಇದೆ. ಈ ಥರ ಆದಾಗ ಎಷ್ಟೋ ಮೀನುಗಳು ಸತ್ತೋಗುತ್ತೆ, ಈ ಸಲ ಅದು ನಮ್ಮ ಸರದಿ ಅಂತ ಹೇಳಿ ತುಂಬ ನೋವನ್ನು ಅನುಭವಿಸುತ್ತೆ. ಆ ನೀರು ಕಮ್ಮಿ ಆಗ್ತಾ 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 ಹೆಚ್ಚು ಕಮ್ಮಿ ಕೊಚ್ಚೆ ಆಗೋದಕ್ಕೆ ಶುರು ಆಗುತ್ತೆ. ದೊಡ್ಡ ಮೀನುಗಳೆಲ್ಲ ಯಾವಾಗ ಆತ್ಮವಿಶ್ವಾಸ ಇರೋದಿಲ್ಲ ಅದು ಸತ್ತು ಹೋಗುತ್ತೆ. ಆದರೆ ಆ ಪುಟ್ಟ ಮೀನು ಆ ಕೊಚ್ಚೆಯಲ್ಲೂ ಸಹ ಉಸಿರಾಡ್ತಾ ಇರುತ್ತೆ, ಹಾಗೂ ಅದಕ್ಕೆ ನಂಬಿಕೆ ಇರುತ್ತೆ, ಇಲ್ಲ ಮಳೆ ಬಂದೇ ಬರುತ್ತೆ, ನಾವು ಚೆನ್ನಾಗಾಗೇ ಆಗ್ತೀವಿ, ಈ ಕೆರೆ ಮತ್ತೆ ಜೀವ ತುಂಬುತ್ತೆ ಅಂತ. ಆದರೆ ಆಶ್ಚರ್ಯ ಅನ್ನೋ ಹಾಗೆ ನಿಜಕ್ಕೂ ಸಹ ಮಳೆ ಬರುತ್ತೆ, ಮತ್ತೆ ಆ ಕೆರೆಗೆ ಜೀವ ಕಳೆ ತುಂಬುತ್ತೆ. ಆದರೆ ವಿಪರ್ಯಾಸ ಅಂದರೆ, ಯಾವ ಮೀನುಗಳು ಆತ್ಮವಿಶ್ವಾಸವನ್ನು ಕಳ್ಕೊಂಡಿರುತ್ತೋ ಆ ಮೀನುಗಳು ಸತ್ತು ಹೋಗುತ್ತೆ. ಆದರೆ ಈ ಪುಟ್ಟ ಮೀನು, ಅದಕ್ಕೆ ಆತ್ಮವಿಶ್ವಾಸ ಇರುತ್ತೆ, ಆ ಕೊಚ್ಚೆಯಲ್ಲೂ ಉಸಿರಾಡ್ತಾ ಇರುತ್ತೆ, ಅದಕ್ಕೆ ಧೈರ್ಯ ಇರುತ್ತೆ, ಹಾಗಾಗಿ ಅದು ಬದುಕುತ್ತಾ ಹೋಗುತ್ತೆ. ಹೌದು ಕಣ್ರಿ, ನಮ್ಮ ಜೀವನದಲ್ಲೂ ಅಷ್ಟೇ ನಮ್ಮನ್ನು ಸಾಕಷ್ಟು ಜನ ಆಡ್ಕೊಳ್ತಾರೆ. ಅಯ್ಯೋ ನಿನಗೆ ಕೆಲಸ ಇಲ್ಲ, ನೀನು ಹೀಗೆ ಮಾಡ್ತಾ ಇದೆಯಾ, ನಾನು ಹಾಗೆ ಮಾಡ್ತಾ ಇದೆಯಾ, ಏನಾದರೂ ಆಗಲಿ ಅದು ಅವರ ದೌರ್ಬಲ್ಯ. ಯಾಕೆ ಅಂದರೆ ಅವರು ಹೊರಗಿನಿಂದ ಖುಷಿಯಾಗಿರ್ತಾರೆ, ಆದರೆ ಹೊರಗಿನಿಂದ ಭಯ ಇರುತ್ತೆ, ಅಯ್ಯೋ ಇವ್ರ ಕೈಲಾಗಲ್ಲ, ಯಾಕೆಂದರೆ ನನ್ನ ಕೈಲಾಗಲ್ಲ. ಆದರೆ ನಾವು ಯಾವತ್ತೂ ಸಹ ಅಂತಹವರ ಮಾತಿಗೆ ಕಿವಿಗೊಡಬಾರ್ದು. ಯಾಕೆಂದರೆ ನಮ್ಮೆಲ್ಲರ ಕನಸುಗಳಿರಬಹುದು ಅಥವಾ ಸಾಧನೆ ಇರ್ಬೋದು, ಸಾಯೋದು ಒಂದೇ ಸಲ. ಯಾವಾಗ ನಾವು ಪ್ರಯತ್ನವನ್ನು ಬಿಡ್ತೀವಿ, ಯಾವಾಗ ನಂಬಿಕೆಯನ್ನು ಬಿಡ್ತೀವಿ, ಆಗ ಭಗವಂತನೇ ದೊಡ್ಡ ನಂಬಿಕೆ. ನಾವೆಲ್ಲರೂ ಸಹ ವಜ್ರದ ಹಾಗೆ. ಯಾಕೆ ಅಂದರೆ ನಮ್ಮೆಲ್ಲರನ್ನ ಸೃಷ್ಟಿ ಮಾಡಿರೋದು ಅವನು. ಹಾಗಾಗಿ ನಾವೆಲ್ಲ ಯುನೀಕ್. ಅಷ್ಟೇ ಅಲ್ಲ, ನಾವೆಲ್ಲರೂ ಸಹ ತುಂಬ ಬೆಲೆ ಬಾಳೋ ವಸ್ತುಗಳು. ಏಕೆಂದರೆ ನಾವೆಲ್ಲರೂ ಸಹ ಭಗವಂತನ ಸೃಷ್ಟಿ ಅಲ್ವಾ. ಯೋಚನೆ ಮಾಡಬೇಡಿ, ಹಾಗೆ ಯಾವುದೇ ಕಾರಣಕ್ಕೂ ನಂಬಿಕೆಯನ್ನು ಹಾಗೂ ಭರವಸೆಯನ್ನು ಕಳ್ಕೋಬೇಡಿ. ಯೋಚನೆ ಮಾಡಿ. ಥ್ಯಾಂಕ್ ಯು.